ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ಶಿವನ ದೇವಸ್ಥಾನ ಅಂತ ಅಂದರೆ ಏನು ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದಾಗೆ ಗೊತ್ತಾಯಿತು ಎಷ್ಟು ದೊಡ್ಡ ದೇವಸ್ಥಾನ ಗೊತ್ತಾಯಿತು. ನೆಲೆನಿಲ್ಲ. ಮೀನುಗಳು ಬಂದ್ಬಿಟ್ಟು ಇಲ್ಲಿ ಬ್ರೀಡಿಂಗ್ಗೋಸ್ಕರ ಮೊಟ್ಟೆ ಇರ್ತವೆ, ಈ ಬೇರುಗಳಿದಾವಲ್ಲ ಅದರೊಳಗಡೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪಯಣ ಸೀರೀಸ್ ಡೇ 48ಗೆ. ನಾನಿವತ್ತು ಹೋಗ್ತಾ ಇದ್ದೀನಿ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡೋದಕ್ಕೆ. ರೈಟ್ ನಾವು ನಾನೀಗ ವಡಲೂರು ಅನ್ನೋದು ಊರಲ್ಲಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ತಿರುವಣ್ಣಾಮಲೈಲಿ ಸುಮಾರು 14 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಡ್ಬಂದೆ. ಆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಬಸ್ಸಸ್ಸು ಬೆಳಗ್ಗೆ 4 ಗಂಟೆಯಿಂದನೇ ಇರ್ತಾವಂತೆ ಚಿದಂಬರಂಗೆ. ಚಿದಂಬರಮಿಂದ ನಾನು ಪಿಚಾವರಂಗೆ ಹೋಗಬೇಕು. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ಕಾಲು ನೋವಿಗೆ ನಿದ್ದೆನೇ ಮಾಡಿಲ್ಲ ನಾನು. 6 ರೇಂಜಿಗೆ ಲೆಗ್ ಪೇನ್ಸು. ಯಾಕೆಂತಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಯಾವಾಗ ಹೋದ್ರೂ ಕೂಡ ಚೋಪ್ಲಿ ಶೂ ಹಾಕೊಂಡು ಹೋಗ್ತೀವಿ. ಫಾರ್ ದ ಫಸ್ಟ್ ಟೈಮ್ ಎಷ್ಟೋ ದಿನ ಆಯಿತು ಬರೀ ಕಾಲಲ್ಲಿ ನಡೆದು. ಯಪ್ಪ ಅಂದರೆ ನಡೀತಿದ್ವಿ 1-2 ಕಿಲೋಮೀಟ್ರ್ ಓಕೆ, ಬಟ್ ಕಂಟಿನ್ಯೂಸ್ ಆಗಿ 14 ಕಿಲೋಮೀಟ್ರ್ ಆ ಸುಡೋ ಬಿಸಿಲಲ್ಲಿ ಅಬ್ಬಾ. ಸೊ ಅದನ್ನ ಕಂಪ್ಲೀಟಾಗಿ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಬಂದೆ. ತುಂಬ ಖುಷಿ ಆಯಿತು. ಸೊ ಆ ವಿಡಿಯೋ ಯಾರಾದ್ರು ನೋಡಿಲ್ಲ ಅಂದರೆ ನೋಡ್ಕೊಂಬಂದು, ನಿಜವಾಗ್ಲೂ ಸಖತ್ತಾಗಿರುತ್ತೆ. ವೆಲ್ಕಮ್ ಟು ಚಿದಂಬರಂ ಬಸ್ ಸ್ಟಾಪ್. ಇಲ್ಲಿಂದ ನಾನೀಗ ಪಿಚಾವರಂಗೆ ಹೋಗಬೇಕು. ಇಲ್ಲಿಂದ 15 ಕಿಲೋಮೀಟ್ರು. ಬಸ್ ಬಂದ್ಬಿಟ್ಟು ಅಲ್ಲಿ ಕಾರ್ನರಲ್ಲಿ ಇರುತ್ತೆ ಅಂತ ಹೇಳಿದ್ರು. ಓಕೆ, ಫೈನಲಿ ನಾನು ಬಂದಿದ್ದೀನಿ ಪಿಚಾವರಂ ಬೋಟ್ ಆಫೀಸ್ ಹತ್ರ. ಡೈರೆಕ್ಟ್ ಬಸ್ ಇಲ್ಲಿಗೆ ಬಂತು. ಬಸ್ ಜರ್ನಿ ಮಾತ್ರ ಸಖತ್ತಾಗಿತ್ತು ನಿಜ. ನಾನು ಮಾತ್ರ ವಿಂಡೋ ಸೈಡಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದೆ. ಈಗ ಇಲ್ಲಿಂದ ಮುಂದೆ ಹೋದರೆ ನಮಗೆ ಅಲ್ಲಿ ಬರ್ತೀವಿ ನೋಡಿ, ಬೋಟ್ ಬುಕ್ಕಿಂಗ್ ಕೌಂಟ್ರ್ ಅಂತ ಹೇಳ್ಬಿಟ್ಟು. ಫಾರ್ ಹೆಡ್ ಎಷ್ಟು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಗೂಗಲಲ್ಲಿ ನೋಡ್ದಂಗೆ 400 ರೂಪಾಯಿ 500 ರೂಪಾಯಿ ಅಂತ ಹೇಳಿದ್ರು. ಬಿಸಿಲಿಗೆ ಬೀಳ್ತಾಯಿತ್ತು, ಬೆಳಗ್ಗೆಯಿಂದ ಬಿಸ್ತೇ ಇರಲಿಲ್ಲ. ಸೊ ಇದೇ ಆಫೀಸು. ಬೋಟ್ ಚಾರ್ಜಸ್ ನೋಡಿರಿ, 4 ಜನಕ್ಕೆ 1 ಕಿಲೋಮೀಟ್ರ್ ಡಿಸ್ಟೆನ್ಸು 500 ರೂಪಾಯಿ ಅಂತೆ. 1 ಅವರ್ ಇರುತ್ತೆ. 6 ಪರ್ಸನ್ ಇದ್ದರೆ 1 ಕಿಲೋಮೀಟ್ರು 700 ರುಪೀಸು 1 ಅವರ್ ಆಗುತ್ತೆ. ಈಗ ಯಾರಾದರೂ ಸಿಕ್ಕಿದ್ರೆ ನಾನು 6 ಪರ್ಸನ್ಸು ಇಲ್ಲ 4 ಪರ್ಸನ್ಸು ಶೇರಿಂಗ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ಅದು ಫಸ್ಟ್ ಆಪ್ಷನ್ ತೊಗೊತೀನಿ ಅಷ್ಟೇ. ಸೊ ಟಿಕೆಟ್ ತಗೊಂಡಿದ್ದೀನಿ. ಟಿಕೆಟ್ ಬಂದುಬಿಟ್ಟು 500 ರೂಪಾಯಿ. ಒಬ್ಬರಿದ್ದರು 4 ಜನ ಇದ್ದರು 500 ರೂಪಾಯಿ. ಈಗ ಇನ್ಯಾರು ಇಲ್ಲಿದ್ದ ಕಾರಣದಿಂದ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಬೇಕೀಗ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಬೋಟ್ಗಳಿದ್ದಾವೆ. ಇದು ಮೋಟರ್ ಬೋಟು. ನಾನು ಹೋಗ್ತಾ ಇರೋದು ರೋ ಬೋಟ್ ಅಂತೆ. ನನ್ನ ಜೊತೆ ಯಾರಾದರೂ ಇನ್ನೊಬ್ರು ಇದ್ದಿದ್ರೆ ಚೆನ್ನಾಗಿರೋದು, ಯಾಕಂದರೆ ಶೇರಿಂಗ್ ಆಗೋದು. ಒಬ್ಬನಿಗೆ 500 ರೂಪೀಸ್ ಚಾರ್ಜ್ ಮಾಡಿದ್ರು. ಇನ್ನು ಆಪ್ಷನ್ ಇಲ್ಲ ನನಗೆ, ಬೇರೆಯವ್ರು ಬಂದಿದ್ರೆ ಚೆನ್ನಾಗಿರೋದು. ಇಲ್ಲೊಂದು ಗ್ರೂಪ್ ಬಂದೈತೆ. ಸೊ ಅವರು 2 ಬೋಟ್ ತಗೊಂಡು ಹೋಗ್ತಿದ್ದಾರೆ. ಮತ್ತೆ ಬರೋಕ್ಕಾಗೋದಿಲ್ಲ. ಅದು ಬೇರೆ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಅಷ್ಟು ಮಾತ್ರ ಖರ್ಚು ಮಾಡಬೇಕಲ್ವಾ. ನೇಮ್ ಮಲೈ. ಸೊ ಇವರೇ ನಮ್ಮ ಕ್ಯಾಪ್ಟನ್ನು, ಮಲೈ ಅಂತ ಅಣ್ಣನ ಹೆಸರು.
ನಾವು ಎಂಟರ್ ಆಗ್ತಿದ್ದೀವಿ ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ. 50 ಕಿಲೋಮೀಟರ್ 50 ಕಿಲೋಮೀಟರ್ ಐತಂತೆ ಕಂಪ್ಲೀಟಾಗಿ ಸಮುದ್ರ ಪಕ್ಕದಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟು. ಈಗ ಇದು ಏನೈತೆ ಇದೆಲ್ಲ ಫುಲ್ ಬ್ಯಾಕ್ ವಾಟ್ರು. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಬೆಳೆಯೋದು ಕೂಡ ಉಪ್ಪು ನೀರು ಮತ್ತು ಸಿಹಿ ನೀರು ಹತ್ರನೇ ಬೆಳೆಯುತ್ತೆ. ಪ್ರಪಂಚದಲ್ಲೇ ಮೊದಲನೇ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಅದು ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡ್ರ್ ಹತ್ರ ಐತೆ, ಸುಂದರ್ಬನ್ ಫಾರೆಸ್ಟ್ ಅಂತ ಏನೋ ಹೇಳ್ತಾರೆ. ಇದು ಬಂದ್ಬಿಟ್ಟು ಸೆಕೆಂಡ್ ತಮಿಳ್ನಾಡಲ್ಲಿರೋದು. ಇನ್ನು ನಾವು ಮುಂದೆ ಹೋಗ್ತಾ ಹೋಗ್ತಾ ಟನಲ್ ಥರ ಇರುತ್ತೆ, ಎಲೆಗಳನ್ನೆಲ್ಲ ಹಿಂಗೆ ಕಿತ್ಕೋಬೋದು, ಆಮೇಲೆ ಹತ್ರದಿಂದನೇ ನೋಡ್ಬೋದು. ಈಗ ನೋಡಿ ಎಷ್ಟು ಹತ್ರದಲ್ಲಿದ್ದೀವಿ, ಆಲ್ಮೋಸ್ಟ್ ಅಲ್ಲಿ ಇನ್ನೆಲ್ಲ ಇದೇ ಥರ ಇರುತ್ತೆ ರೂಟು. ಈಗ ನಾವು ಎಂಟರ್ ಆಗ್ತಾ ಇದ್ವಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಟನಲ್ ಥರ ಇರುತ್ತೆ ಇಲ್ಲಿ. ವಾವ್, ಫಸ್ಟ್ ಟೈಮು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಈ ಥರ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಬೋಟಿಂಗ್ ಮಾಡ್ತಾ ಇರೋದು. ಇಲ್ಲಿ ನೋಡ್ಬೋದು ಎಷ್ಟು ಹತ್ತಿರದಲ್ಲಿದ್ದಾವೆ ಮರಗಳು. ಇವನ್ನ ಮರ ಅನ್ಬೇಕು ಗಿಡ ಅನ್ಬೇಕು ಅರ್ಥ ಆಗ್ತಾ ಇಲ್ಲ. ಎಲ್ಲ ಬೇರುಗಳೆಲ್ಲ ಫುಲ್ಲು ನೆಲದಲ್ಲಿರ್ತವೆ. ಇವುಗಳಿಂದ ಬೆನಿಫಿಟ್ ಏನಂತಂದರೆ ಸುಮಾರು 200 ಪಕ್ಷಿ ಜಾತಿಗಳು ಈ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಅಕ್ಕಿ ಗೂಡುಗಳನ್ನ ಇಟ್ಕೊಂಡಿದ್ದಾವೆ. ಮತ್ತು ಇದರಿಂದ ಇನ್ನೊಂದು ಬೆನಿಫಿಟ್ ಏನಂತಂದರೆ ಮೀನುಗಳು ಬಂದ್ಬಿಟ್ಟು ಇಲ್ಲಿ ಬ್ರೀಡಿಂಗೋಸ್ಕರ ಮೊಟ್ಟೆ ಇಡ್ತವೆ ಈ ಬೇರುಗಳಿದಾವಲ್ಲ ಅದರೊಳಗಡೆ. ಸೊ ಅದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನು ಅದು ಬಿಟ್ಟು ಮಣ್ಣು ಸವಿದಂಗೆ ಈ ಬೇರುಗಳಿದಾವಲ್ಲ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಬೇರುಗಳು ತಡಿತವೆ. ಸೊ ಅದರಿಂದ ತುಂಬಾ ಉಪಯೋಗಗಳಿದ್ದಾವೆ ಈ ಮ್ಯಾಂಗ್ರೋವ್ ಫಾರೆಸ್ಟಿಂದ. ನಾವೀಗ 1 ಕಿಲೋಮೀಟ್ರ್ ಬಂದಿದ್ದೀವಂತೆ. ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಪರ್ಮಿಟೆಡ್ ಬೋಟಿಂಗ್ ಆರ್ ಎಂಡಿಯರ್. ಇಲ್ಲಿಗೆ ನಾವು ಬೋಟ್ ತೊಗೊಬಂದಿರೋದು ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಮುಂದೆ ಹೋಗ್ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಎಕ್ಸ್ಟ್ರಾ ಜನಕ್ಕೆ ಕಿತ್ನಾ ಹಾಂ ಓ ಠೀಕೆ. ಅವ್ರು ಹೇಳ್ತಿದ್ದಾರೆ ಎಕ್ಸ್ಟ್ರಾ ಮುಂದೆ ಹೋದರೆ ನಾವು ಎಷ್ಟು ಕೊಡ್ತೇವೆ ಅಷ್ಟು ಇಸ್ಕೊಂಡು ಹೋಗ್ತಾರಂತೆ. ಸದ್ಯಕ್ಕೆ ನನಗೇನು ಅವಶ್ಯಕತೆ ಇಲ್ಲ, ಒಬ್ಬನೇ ಆಲ್ರೆಡಿ ಬೋಟ್ 500 ರೂಪೀಸ್ ಕೊಟ್ಬಿಟ್ಟಿದ್ದೀನಿ. ಬಟ್ ಇದೇ ಲಾಸ್ಟ್ ಎಂಡ್. ಈಗ ನಾವು ಮತ್ತೆ ಇದೇ ದಾರಿಲೇ ರಿಟರ್ನ್ ಹೋಗಬೇಕು. ಹೋಗೋರು ಹೋಗ್ತಿದ್ದಾರೆ ನೋಡಿ. ಮ್ಯಾಂಗ್ರೋವ್ ಫಾರೆಸ್ಟ್ ಬೇರೆ ಹೆಂಗಿದೆ, ಇದರಲ್ಲಿ ಮೀನುಗಳು ಬಂದು ಮೊಟ್ಟೆಗಳಿರ್ತವೆ. ಇದೆಲ್ಲ ಫುಲ್ಲು ಒಂಥರ ಫಾರೆಸ್ಟ್ ಇದ್ದಂಗೆ ಇರುತ್ತೆ. ಬಟ್ ನೋಡೋದಕ್ಕೆ ಇಲ್ಲಿ ನೀರು ಕೂಡ ಕಾಣಿಸುತ್ತೆ. ಒಳಗಡೆ ಹೋದಂಗೆಲ್ಲ ಕಂಪ್ಲೀಟಾಗಿ ಹೆಂಗೆ ಬೋಟುಗಳು ಹೋಗೋದಕ್ಕೆ ಸ್ವಲ್ಪ ಜಾಗ ಐತೆ ಅಷ್ಟೇ ಇಲ್ಲಿ. ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲೇ ನೋಡ್ರಿ ಹೆಂಗೈತೆ, ಒಳ್ಳೆ ಮಾವಿನೆಲ್ಲ ಇದ್ದಂಗೆ ಐತೆ. ಹೆಸರು ಕೂಡ ಹೆಂಗೆ ಐತೆ ಮ್ಯಾಂಗ್ರೋವ್ ಅಂತ. ಸ್ಮೆಲ್ಲೇನಿಲ್ಲ. ನನಗೆ ಈ ಬೋಟ್ ರೈಡ್ ಮಾಡ್ದಂಗೆ ಅನ್ನಿಸ್ತಾ ಇಲ್ಲ. ಕರೆಕ್ಟಾಗಿ ಅಲ್ಲಿಂದ ಹೊರಟಿದ್ದು ಒಂದು 10-15 ನಿಮಿಷದಲ್ಲಿ ಬಂದುಬಿಟ್ವಿ. ಇವ್ರು ಹೇಳ್ತಾರೆ 1 ಗಂಟೆ ನಮಗೆ ಬೋಟ್ ರೈಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನನಗೆ 1 ಅವರ್ ಏನು ಅನ್ನಿಸ್ಲಿಲ್ಲ. ಓಕೆ, ಒಂದು 10-15 ನಿಮಿಷದಲ್ಲಿ ಬಂದು ರೀಚ್ ಆಗಿ ಹೊರಟೋಗೋದಷ್ಟೇ. ಮೇನ್ ಡೆಸ್ಟಿನೇಷನ್ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ಅದೇ ಲಾಸ್ಟ್ ಪಾಯಿಂಟು. ಸೊ ಹೈಲೈಟ್ ಪಾಯಿಂಟ್ ಅಂತಂದರೆ ಈ ಜಾಗ. ಸೊ ಇಲ್ಲಿ ಬಂದಾಗ ಸ್ವಲ್ಪ ಫೋಟೋಸ್ ಗಿಟೋಸ್ ಎಲ್ಲ ತಗೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಮುಂದೆ ದುಡ್ಡು ಎಕ್ಸ್ಟ್ರಾ ಕೊಟ್ಟು ಹೋದರೆ ನಮ್ಗೆ ಇನ್ನೂ ಚಿಕ್ಕದಾಗಿರುತ್ತಂತ ದಾರಿ, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಬೋಟಿಂಗ್ ಮುಗಿಸ್ಕೊ ಬಂದೆ. ಬೋಟಿಂಗ್ ಟೈಮ್ ಬಂದ್ಬಿಟ್ಟು ಜಸ್ಟ್ 30 ನಿಮಿಷ ಅಷ್ಟೇ. ಅವ್ರು ಹೇಳ್ತಾರೆ 1 ಅವರ್ ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಮುಂದೆ ಹೋಗ್ಬೋದಿತ್ತು, ಬಟ್ ಇವರು ಯಾವಾಗ ನನಗೆ ಇಲ್ಲಿ 1/2 ಅವರಲ್ಲಿ ಅಲ್ಲೇ ಸುತ್ಕೊಂಡು ಕರ್ಕೊಬಂದರು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟೆ. ಈಗ ಎಕ್ಸ್ಟ್ರಾ ಕೊಟ್ಟು ಮತ್ತೆ ಮುಂದೆ ಹೋಗೋದು ಇನ್ನೇನಕ್ಕೆ. ಸೇಮ್ ಅದೇ ಥರ ಇರುತ್ತೆ ಫಾರೆಸ್ಟು, ಬಟ್ ಇನ್ನೂ ಮುಂದೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಆಗಲೇ ಹೇಳಿದ್ನಲ್ಲ, ಮೀನು ಹಿಡಿಯೋರ ಜೊತೆ ಹೋಗ್ಬಿಟ್ರೆ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಿದ್ರಲ್ಲ, ಇವೆಲ್ಲ ಬೋಟುಗಳು ಮೀನು ಹಿಡಿಯೋದಕ್ಕೆ ಹೋಗ್ತವೆ. ಇವುಗಳ ಜೊತೆ ಹೋಗ್ಬಿಟ್ಟು ಸಾಕು, ಈ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಓಡಾಡ್ಕೊಂಡು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗೈತೆ. ಇಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಇವರು ರಾತ್ರಿ ಹೊತ್ತು ಮೀನು ಬೇಟೆಗೆ ಹೋಗ್ತಾರೆ. ಸೊ ಯಾರಾದರೂ ಪರಿಚಯ ಇದ್ದರೆ ಅವ್ರ ಜೊತೆ ಹೋಗ್ತಿದ್ದೆ. ಸೊ ಯಾರೂ ಪರಿಚಯ ಇದ್ದಿದ್ದ ಕಾರಣ ಇನ್ನೇನು ಮಾಡೋಕ್ಕಾಗಲ್ಲ. ಪಿಚ್ಚವರಮಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಕೊಂಡು ನಾನೀಗ ಚಿದಂಬರಮಿಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಶಿವ ದೇವಾಲಯ ಇರೋದು ಈ ಚಿದಂಬರಮಲ್ಲೇ. ಚಿದಂಬರಂ ನಟರಾಜ ಟೆಂಪಲ್ ಅಂತ ಹೇಳ್ತಾರೆ. ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ, ಸಾಯಂಕಾಲ 5 ಗಂಟೆಯಿಂದ ಮತ್ತು ರಾತ್ರಿ 9:30-10 ಗಂಟೆವರೆಗೂ ಇರುತ್ತೆ. ಸೊ ಈಗ ನಾನು ಫ್ರೆಶ್ ಆಗಿ ಮೊದಲು ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೋಬೇಕು. ದೇವಸ್ಥಾನ ಏನು ಅಷ್ಟು ದೂರ ಇಲ್ಲ, ನನ್ನ ರೂಮಿಂದ ಜಸ್ಟ್ ಒಂದು 100 ಮೀಟರ್ ಅಷ್ಟೇ. ಇಲ್ಲಿ
ನೋಡಿ, ಇದು ಈಸ್ಟ್ ಗೇಟ್ ಅಂತೆ. ಎಷ್ಟು ದೊಡ್ಡದಿದೆ ಇದು ಗೋಪುರ. ಬಾ 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 ಒಳಗಡೆ ಫೋನ್ ತಗೊಂಡು ಹೋಗ್ಬೋದು, ಶೂಟ್ ಮಾಡೋಂಗಿಲ್ಲ ಗರ್ಭಗುಡಿ ಹತ್ರ. ಬಟ್ ಇಲ್ಲೆಲ್ಲ ಫೋನ್ ಅಲೋ ಐತೆ. ಸೊ ನಮಗೆ ಸ್ಟಾರ್ಟಿಂಗಲ್ಲೇ ಇಲ್ಲಿ ಲೆಫ್ಟ್ ಸೈಡಲ್ಲಿ ಗಣೇಶನ ದೇವಸ್ಥಾನ ಸಿಗುತ್ತೆ, ದರ್ಶನ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ಶಿವನ ದೇವಸ್ಥಾನ ಅಂತ ಅಂದರೆ ಏನೋ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದಾಗೆ ಗೊತ್ತಾಯಿತು ಎಷ್ಟು ದೊಡ್ಡ ದೇವಸ್ಥಾನ ಗೊತ್ತಾಯಿತು. ಮತ್ತು ದರ್ಶನ ಕೂಡ ಜಸ್ಟ್ 2 ನಿಮಿಷದಲ್ಲಿ ಆಗೋಯ್ತು. ಅದೇ ದರ್ಶನ ಮಾಡ್ತಾ ಇದ್ದರೆ ಯಾರು ಹಿಂಗೆ ಹೋಗು ಅನ್ನೋರಿಲ್ಲ, ಅಷ್ಟು ಚೆನ್ನಾಗಿ ಎಷ್ಟೊತ್ತು ಬೇಕಾದರೂ ದರ್ಶನ ಮಾಡ್ಕೋಬೋದು. ಹೋಟ್ಲ್ ಹತ್ರ ಊಟ ಮಾಡೋದಕ್ಕೆ ಹೋದೆ, ಅಲ್ಲಿ ಜನ ಇದ್ರು ಅಂದರೆ ಅಲ್ಲಿ ಊಟ ಮಾಡೋದಕ್ಕೂ ಆಗಲಿಲ್ಲ. ರಿಟರ್ನ್ ಬಂದುಬಿಟ್ಟೆ. ಬರಬೇಕಾದ್ರೆ ನಾನು ಪಾರ್ಸಲ್ ತೊಗೊಂಬಂದೆ, ಚಪಾತಿ ವಡೆ. ಮತ್ತು ಇಲ್ಲಿ ಹೈಲೈಟ್ ಏನು ಗೊತ್ತಾ, ನೀವು ಚಪಾತಿ ಆದರೂ ತಗೊಳ್ಳಿ, ದೋಸೆ ಆದರೂ ತಗೊಳ್ಳಿ, ಇಲ್ಲ ಅಂತಂದರೆ ವಡೆ ಆದರೂ ತಗೊಳ್ಳಿ, ಸಾಂಬಾರು ಅನ್ನೋದು ರೆಗ್ಯುಲರ್ ಐಟಮು ಕೊಡ್ತಾನೆ ಇರ್ತಾರೆ. ಪಾರ್ಸಲಲ್ಲೂ ಅಷ್ಟೇ, ಅಲ್ಲಿ ಹೋಟ್ಲಲ್ಲೂ ಅಷ್ಟೇ. ಹೋಟೆಲ್ ತುಂಬ ಫೇಮಸ್ ಅನ್ಕೊತೀನಿ. ಯಾಕಂತಂದರೆ ಟೆಂಪಲ್ಲಿಂದ ಬಂದು ಹಿಂಗೆ ಲೆಫ್ಟ್ ಸೈಡಲ್ಲೂ ನಿಂತ್ಕೊಂಡು ನೋಡ್ತೀನಿ, ಜನ ಅಂದರೆ ಜನ ಅಷ್ಟಿಷ್ಟಲ್ಲ, ಫುಲ್ ಫೇಮಸ್ ಅನ್ಕೊತೀನಿ ಹೋಟ್ಲು. ಮೇ ಬಿ ಅದಕ್ಕೆ ಫುಡ್ ಕೂಡ ಟೇಸ್ಟ್ ಇರ್ಬೋದೇನೋ. ಸೊ ಟೇಸ್ಟ್ ಮಾಡ್ತೀನಿ. ಚಪಾತಿ ತೊಗೊಂಡಿದ್ದೀನಿ ನಾನು. ಚಪಾತಿ ಫಸ್ಟ್ ಟೈಮ್ ನಾನು ಪಾರ್ಸಲ್ ರಾತ್ರಿ ಹೊತ್ತಂದು ತಿಂತಾ ಇರೋದು ಈ ಸೀರೀಸಲ್ಲಿ. ಯಾಕೆಂತಂದರೆ ಅಲ್ಲಿ ಹೋಟೆಲಲ್ಲೇ ಹ್ಯಾಪಿಯಾಗಿ ತಿಂದು ಬರೋಣ ಅಂದರೆ ಅವರೇ ಹೇಳ್ತಾವ್ರೆ, ಅಣ್ಣ ನೀವು ಇಲ್ಲಿಂದ ಹೋಗಿ ಪಾರ್ಸಲ್ ತೊಗೊಂಡೋಗ್ಬಿಡಿ ಡೈರೆಕ್ಟಾಗಿ, ನೀವು ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಯಾರಿಗೂ ಅಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅವರು. ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನಾದರೂ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕೆಂತಂದರೆ ನನ್ನ ಈ 100 ಡೇಸ್ ಸೀರೀಸ್ ಏನಾದರೂ ನಿಮಗೆ ನಿಜವಾಗ್ಲೂ ಏನಾದರೂ ಇಂಟ್ರೆಸ್ಟ್ ಅನಿಸಿದ್ರೆ ಸೊ ಶೇರ್ ಮಾಡಿ. ಮತ್ತು ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.